ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಾನಸ. ವೆಲ್ಕಮ್ ಬ್ಯಾಕ್ ಟು ಮಾನಸ ದರ್ಶನ್ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ ಫಾರ್ಮ್ನ ಮಾರ್ನಿಂಗ್ ರೂಟೀನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಫಾರ್ಮ್ ಹಸುಗಳ ಬಗ್ಗೆ, ಫೀಡ್ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕಂದರೆ ನನ್ನ ಹಳೆಯ ವಿಡಿಯೋಗಳಲ್ಲಿ ನೋಡಬಹುದು. ಇನ್ನು ಮುಂದಿನ ನಮ್ಮ ಫಾರ್ಮ್ನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ನಮ್ಮ ಮಾರ್ನಿಂಗ್ ರೂಟೀನ್ ವಿಡಿಯೋದಲ್ಲಿ ಇದರ ಜೊತೆಗೆ ಕೆಚ್ಚಲು ಬಾವಿಗೆ ನಾವು ಬರದಂತೆ ಯಾವ ರೀತಿ ಪ್ರಿಕಾಷನ್ ತಗೋಬೋದು ಅಂತ ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಕೊನೆಯವರೆಗೂ ನೋಡಿ, ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಫಸ್ಟು, ನಮ್ಮ ಫಾರ್ಮ್ನಲ್ಲಿ ನಾವು ಹಸುಗಳನ್ನು ಸ್ವತಂತ್ರವಾಗಿ ಬಿಡೋ ಥರ ಮಾಡ್ಕೊಂಡಿರೋದ್ರಿಂದ ಹಸುಗಳು ಎಲ್ಲೆಲ್ಲೋ ದೂರ ಹೋಗಿ ಮಲಗಿರ್ತವೆ. ಹಾಗಾಗಿ ಎಲ್ಲ ಹಸುಗಳನ್ನು ಒಂದೊಂದಾಗಿ ಎಬ್ಬರಿಸಿ ಇಟ್ಕೊಂಡು ಅವನ್ನ ಎಲ್ಲಿ ನಾವು ಹಾಲು ಕರಿತೀವಿ ಆ ಜಾಗಕ್ಕೆ ಮೊದಲು ತಂದು ಎಲ್ಲ ಹಸುಗಳನ್ನ ಕಟ್ಟಾಕ್ತೀವಿ. ಆಮೇಲೆ ಹಾಲು ಕರಿಯೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇದು ಅನುಭವ, ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತೀನಿ ನಿಮಗೆ. ನಾವು ಯಾವಾಗಲೂ ಕರೆಂಟ್ ಮೇಲೆ ಡಿಪೆಂಡ್ ಆಗಿರೋಕ್ಕಾಗಲ್ಲ, ಯಾಕೆಂದರೆ ಮಳೆಗಾಲದಲ್ಲೆಲ್ಲ ಕರೆಂಟ್ ಕರೆಕ್ಟಾಗಿ ಕೊಡಲ್ಲ. ಹಾಗೆ ಗಾಳಿ ಬಡ್ತ ಜಾಸ್ತಿ ಆದರೆ ಕರೆಂಟ್ ಕೊಡಲ್ಲ. ಇವಾಗ ಹಸು ಸಾಕ್ತೀನಿ ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲಿ ಹಾಲು ಕರಿಯೋದು ಕಷ್ಟ ಅನಿಸಲ್ಲ. ಬಿಡು ಕರೆದು ಬಿಡೋಣ ಅಂತೇಳಿ ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದರೆ ದಿನ ಕಳೆದಂತೆ ಆಗೋಲ್ಲ. ನಮ್ಮ ಕೈಲಿ ಆಗಲ್ಲಪ್ಪ, ದಿನ ಬೆಳಗ್ಗೆದ್ರೆ ಹಾಲು ಕರಿ, ಮೇವಾಕು, ತೆಪ್ಪೆ ಬಾಚು ಅಂತ ನಿಮಗೆ ಬೇಜಾರಾಗ್ಬಿಡ್ಬೋದು. ಹಾಗಾಗಿ ನೀವು ಕರೆಂಟ್ ಮೇಲೆ ಡಿಪೆಂಡ್ ಆಗಬೇಡಿ. ಇಲ್ಲ, ಜನ್ರೇಟ್ರ್ ಮಿಷಿನ್ ಬರುತ್ತೆ ಇವಾಗೆಲ್ಲ, ಮಿಲ್ಕಿಂಗ್ ಮಿಷಿನ್ನು, ಅದನ್ನು ತಂದಿಟ್ಕೊಂಡ್ರೆ ಉಪಯೋಗ. ಆವಾಗ ನಿಮಗೆ ಕರೆಂಟ್ ಇಲ್ಲ ಅಂದರೂ ಏನು ಪ್ರಾಬ್ಲಮ್ ಅನಿಸಲ್ಲ. ಜನ್ರೇಟ್ರ್ ಹಾಕೊಂಡು ಆರಾಮ್ಸೆ ಕರಿಬೋದು. ಹಸುಗಳ್ನ ನಾವು ಅವುಗಳ ಜಾಗಕ್ಕೆ ತಂದು ಕಟ್ಟಾದಮೇಲೆ, ಹಾಲು ಕರಿಯೋ ಜಾಗಕ್ಕೆ ತಂದು ಆದಮೇಲೆ ನಾವು ಕ್ಯಾನು, ಮಿಷಿನ್ನು ಮತ್ತು ನೀರನ್ನ ರೆಡಿ ಮಾಡ್ಕೊತೀವಿ ಹಾಲು ಕರಿಯೋಕ್ಕೆ. ಇದಾದಮೇಲೆ ನಾವು ಹಸುಗಳ ಕೆಚ್ಚಲನ್ನು ತೊಳೆಯೋಕ್ಕೆ PP ಸೊಲ್ಯೂಷನ್ ಹಾಕಿರೋ ನೀರನ್ನು ಯೂಸ್ ಮಾಡ್ತೀವಿ. ನಮಗೆ ಇದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಅದನ್ನು PP ಸೊಲ್ಯೂಷನ್ ಅಂತ ಕೇಳಿದರೆ ಕೊಡ್ತಾರೆ. ಈ PP ಸೊಲ್ಯೂಷನ್ ಹಾಕಿರೋ ನೀರನ್ನು ಯೂಸ್ ಮಾಡ್ತೀವಿ. ಇದರಿಂದಾಗಿ ಕೀಟಾಣುಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ನಾವು ಈ PP ಸೊಲ್ಯೂಷನನ್ನು 15 ದಿನಕ್ಕೆ ಒಂದು ಸಾರಿ, ಇಲ್ಲಾಂದರೆ 20 ದಿನಕ್ಕೆ ಒಂದು ಸಾರಿ ಶೆಡ್ಡನ್ನು ವಾಶ್ ಮಾಡುವಾಗ, ಕೊಟ್ಟಿಗೆಯನ್ನು ವಾಶ್ ಮಾಡುವಾಗ ಈ PP ಸೊಲ್ಯೂಷನ್ ಹಾಕಿ ವಾಶ್ ಮಾಡೋದ್ರಿಂದ ಕೀಟಾಣುಗಳು ಕಡಿಮೆ ಆಗುತ್ತೆ. ಮತ್ತು ನೀವು ಬೇಕಾದರೆ ಒಂದು ಸಲ ಯೂಸ್ ಮಾಡಿ ನೋಡಿ, ಅದರಿಂದ ವಾಶ್ ಮಾಡೋದ್ರಿಂದಲೂ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾವು ಯಾವುದೇ ಹಸುಗಳಿಗಾಗಲಿ ಕಾಲು ಬಿಗ್ಗೆ ಕಟ್ಟಿ ಹಾಲು ಕರಿಯೋದಂತಾಗಲಿ, ಇಲ್ಲಾಂದರೆ ಮೂಗ್ದಾರ ಮುಂದೆ ಟೈಟ್ ಮಾಡಿ ಇಟ್ಕೊಂಡು ಹಾಲು ಕರಿಯೋದಂತಾಗಲಿ, ಇಲ್ಲ ಮುಂದೆ ಒಬ್ಬರು ನಿಂತ್ಕೊಂಡಾಗಲಿ ಆ ಥರ ಎಲ್ಲ ಹಾಲು ಕರಿಯಲ್ಲ. ಅವು ನಮ್ಮ ಜೊತೆ ಅಷ್ಟು ಹೊಂದ್ಕೊಂಡಿದ್ದಾವೆ. ನಾವು ಯಾವ ರೀತಿ ಅವುಗೆ ಸ್ಪಂದಿಸ್ತೀವೋ ನಮಗೆ ಹಸುಗಳು ಅದೇ ರೀತಿ ಕೂಡ ಸ್ಪಂದಿಸ್ತವೆ. ಮತ್ತು ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿ, ನಾವು ಯಾವುದೇ ಹಸುಗಳನ್ನ ಕೆಚ್ಚಲು ತೊಳಿಬೇಕಾದ್ರೂ ಸಹ ಪೂರ್ತಿ ಕೆಚ್ಚಲನ್ನು ತೊಳೆಯಲ್ಲ, ಬರೀ ತೊಟ್ಟು ಮಾತ್ರ ತೊಳಿತೀವಿ. ಯಾಕೆ ಅಂದರೆ ನಾವು ಪೂರ್ತಿ ತೊಳೆದಾಗ ಅಲ್ಲಿರುವ ಕೀಟಾಣುಗಳು ನೀರಿನ ಮುಖಾಂತರ ಸೋರಿ ತೊಟ್ಟಿನ ತುದಿಯಲ್ಲಿ ಬಂದು ನಿಲ್ಲುತ್ತೆ. ಆಗ ಕೆಚ್ಚಲು ಬಾವು ಆಗೋ ಸಾಧ್ಯತೆ ಇರುತ್ತದೆ. ಹಾಗಾಗಿ ನಾವು ತೊಟ್ಟನ್ನು ಮಾತ್ರ ತೊಳೆಯುತ್ತೇವೆ. ಇದರಿಂದ ಯಾವುದೇ ರೀತಿ ಅದಕ್ಕೆ ಕೆಚ್ಚಲ ಬಾವಿನ ಸಮಸ್ಯೆ ಬರುವುದಿಲ್ಲ. ನಾವು ಪ್ರತಿ ಹಸುವಿನ ಹಾಲು ಕರೆದ ನಂತರ ಕೆಚ್ಚಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಲು ಉಳಿದಿರುತ್ತದೆ. ಅದನ್ನು ಸಹ ನಾವು ಒಂದು ಸಲ, ಏಕೆಂದರೆ ಈ 4 ತೊಟ್ಟು ಎಲ್ಲ ಹಸುಗಳು ಒಂದೇ ಥರ ಹಾಲು ಕೊಡಲ್ಲ. ಒಂದು ಹಸು ಮಿಷಿನಿಗೆ ಪೂರ್ತಿ ಸೊರ ಬಿಟ್ಟು ಹಾಲು ಕೊಡುತ್ತೆ, ಇಲ್ಲ ಅಂದರೆ ಸ್ವಲ್ಪ ಉಳ್ಕೊಂಡಿರುತ್ತೆ. ಅದಕ್ಕೆ ನಾವೇನಪ್ಪ ಮಾಡ್ತೀವಿ ಅಂದರೆ, ನೀಟಾಗಿ ಹಾಲು ಕರೆದಾದ ತಕ್ಷಣ ಸ್ವಲ್ಪ ತೊಟ್ಟಲ್ಲಿ ಮಿಕ್ಕಿರೋ ಹಾಲನ್ನು ಕರ್ಕೊಂಡ್ಬಿಡ್ತೀವಿ. ಕರ್ಕೊಂಡಾದ ನಂತರ ಕೆಚ್ಚಲನ್ನು, ಆ ತೊಟ್ಟುಗಳನ್ನು ನೀಟಾಗಿ ಏನಪ್ಪ ಅಂದರೆ, ಇವಾಗ ನಾವು 10 ಹಸು ಇದ್ದರೆ 10 ಹಸುಗೂ ನಾವು ಬಟ್ಟೆ ಇಡಬೇಕಾಗುತ್ತೆ ತೊಟ್ಟು ಒರೆಸೋಕ್ಕೆ ಅಂತೇಳಿ. ಇವಾಗ ಒಂದು ಟೈಮ್ ನಾವೇನಾದರೂ ತೊಟ್ಟು ಆ ಬಟ್ಟೆಲಿ ಒರೆಸಿದ್ರೆ ಮತ್ತೊಂದು ಸಲ ನಾವು ಅದೇ ಬಟ್ಟೆಲಿ ಒರೆಸೋಕ್ಕಾಗಲ್ಲ, ವಾಶ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಸಂಜೆ ಮತ್ತೆ ನಾವು ಹಾಲು ಕರಿತೀವಿ ಅಂದರೆ ಇನ್ನೂ 10 ಬಟ್ಟೆ ಇಡಬೇಕಾಗುತ್ತೆ. ಹಾಗಾಗಿ ನಾವು ಟಿಶ್ಯೂ ಇಟ್ಕೊಂಡಿದ್ದೀವಿ. ಒಂದೊಂದು ಹಸುಗೂ ನಾವು ಟಿಶ್ಯೂ ಯೂಸ್ ಮಾಡ್ತೀವಿ. ಟಿಶ್ಯೂ ಯೂಸ್ ಮಾಡಾದಮೇಲೆ ನೀಟಾಗಿ ಕೆತ್ತಲು ಒರೆಸಿ
ಈ ಥರ ವಿ ಡಿಪ್ ಹಚ್ಬಿಡ್ತೀವಿ. ಇದು ಸಹ ಮೆಡಿಕಲಲ್ಲಿ ಸಿಗುತ್ತೆ ವಿ ಡಿಪ್ ಅಂತಂದರೆ. ಇದ್ರ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀವಿ. ನೋಡಿದ್ರಲ್ಲ ಅದು ತೊಟ್ಟಿ ಮೇಲೆ ಯಾವ ರೀತಿ ಕವರ್ ಆಗಿದೆ ಅಂತ. ಈ ವಿ ಡಿಪ್ ಹಚ್ಚೋದ್ರಿಂದ 70% ಕೆಚ್ಚಲು ಬಾವನ್ನು ನಾವು ತಡಿಬಹುದು. ಯಾಕೆಂದರೆ ನಾವಿದನ್ನು ಡಾಕ್ಟರ್ ಹತ್ರ ಕೂಡ ಸಜೆಷನ್ ಕೇಳೇ ತಿಳ್ಕೊಂಡಿರೋದು. 70% ನಾವು ವಿ ಡಿಪ್ ಹಚ್ಚೋದ್ರಿಂದ 70% ಕೆಚ್ಚಲು ಬಾವನ್ನು ತಡಿಬಹುದು. ಮಿಷಿನ್ ಹಾಕಿ ಹಾಲು ಕರೆಯುವಂಥ ಹಸುಗಳು ಹಾಲು ಕರೆದು ಮುಗಿದ ತಕ್ಷಣ ನಾವು ಮಿಷಿನ್ PP ಸೊಲ್ಯೂಷನ್ ಇರೋ ನೀರಲ್ಲೇ ವಾಶ್ ಮಾಡಿಬಿಡ್ತೀವಿ. ವಾಶ್ ಮಾಡಿದಾದಮೇಲೆ ನಾವು ಇದಕ್ಕೆ ಬಿಸಿನೀರು ಯೂಸ್ ಮಾಡಿರೋ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಇವಾಗೆಲ್ಲ ಇದು ಮಿಷಿನ್ ವಾಶ್ ಮಾಡೋಕ್ಕೆ ಅಂತಲೇ ನಮಗೆಲ್ಲ ಇವಾಗ ಆಸಿಡ್ ಎಲ್ಲ ಸಿಗುತ್ತೆ. ಹಾಲು ಕರೆಯೋಕ್ಕೂ ಮುಂಚೆ ವಾಶ್ ಮಾಡೋದು ಮತ್ತು ಹಾಲು ಕರೆದಾದ್ಮೇಲೆ ವಾಶ್ ಮಾಡೋ ಅಂಥ ಆಸಿಡ್ಸು ಸಿಗುತ್ತೆ. ಅದನ್ನು ತಂದು ಬೇಕಾದರೆ ಯೂಸ್ ಮಾಡ್ಬೋದು. ನಾವು PP ಸೊಲ್ಯೂಷನಲ್ಲೇ ವಾಶ್ ಮಾಡ್ತೀವಿ ಮಿಷಿನ್ನ. ಅದಾದಮೇಲೆ ನಮ್ಮ ಹಸು ಸ್ವಲ್ಪ ಕೆಚ್ಚಲು ಬಾವಿನ ಪ್ರಾಬ್ಲಮ್ ಆಗಿ ಸ್ವಲ್ಪ ಹಳೆ ಗಾಯ ಅಂಥೇಳಿ ಅದರಲ್ಲಿ ಸ್ವಲ್ಪ ಊತ ಉಳ್ಕೊಂಬಿಟ್ಟಿದೆ. ಹಾಗಾಗಿ ಒಂದು ಹಸು ಮಾತ್ರ ನಾವು ಕೈಯಲ್ಲಿ ಕರಿತೀವಿ. ಇದನ್ನು ನಾವು ಪ್ರತಿದಿನ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಇದೊಂದು ಹಸು ಏನಪ್ಪ ಅಂತ ಮಿಷಿನ್ ಹಾಕ್ಬಿಡೋಣ ಅಂತ. ಆದರೆ ಯಾಕೆಂದರೆ ಒಂದು ಹಸುವಿಂದ ಇನ್ನೊಂದು ಹಸುಗೆ ಸಮಸ್ಯೆ ಆಗಬಾರ್ದು ಅಂತ ಈ ಹಸು ಮಾತ್ರ ನಾವು ಕೈಯಲ್ಲೇ ಕರೆಯೋದು. ಪ್ರತಿಯೊಂದು ಹಸುಗಳಿಗೂ ಹಾಲು ಕರೆದಾದ ತಕ್ಷಣ ವಿ ಡಿಪ್ ಹಚ್ಚಿದಲ್ಲೇ ನಾವು ಮಿಸ್ಸೇ ಮಾಡಲ್ಲ. ಯಾಕೆಂದರೆ ತೊಂದರೆಗಳನ್ನ ನಾವಾಗೇ ತಂದ್ಕೋಬಾರ್ದಲ್ವಾ. ಹಾಗಾಗಿ ಎಲ್ಲ ಹಸುಗಳಿಗೂ ನಾವು ವಿ ಡಿಪ್ ಕಂಪಲ್ಸರಿ ಹಚ್ಚುತ್ತೇವೆ. ಹಾಲು ಕರೆದ ನಂತರ ಒಂದು ಹಸು 20-30 ನಿಮಿಷದವರೆಗೂ ಮಲಗಬಾರ್ದು. ಮಣ್ಣಲ್ಲಿ ಏನು ಕೀಟಾಣು ಇರಲ್ಲ, ಮಲ್ಕೋಬಹುದು, ಏನೂ ಆಗಲ್ಲ ಅಂತ ಹೇಳೋದಿಲ್ಲ ಸುಳ್ಳು. ಅದು ಹಾಲು ಕರೆದಾದ್ಮೇಲೆ ತೊಟ್ಟುಯಿಂದ ನಾವು ಹಾಲು ಕರೆಯುವಾಗ ಪ್ರೆಸ್ ಮಾಡಿರ್ತೀವಲ್ಲ, ಅದೇ ರೀತಿ ಓಪನ್ ಕ್ಲೋಸ್ ಆಗ್ತಾ ಇರುತ್ತೆ. ಆವಾಗ ಕೀಟಾಣು ಸೇರ್ಕೊಂಡು ಕೆಚ್ಚಲು ಬಾವು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅವು 20-30 ನಿಮಿಷದವರೆಗೂ ಮಲ್ಕೊಳ್ಬಾರ್ದು ಹಸುಗಳು. ನಾವು ಹಾಲು ಕರೆದಾದ ತಕ್ಷಣ ಪ್ರತಿದಿನ ಅವುಗಳಿಗೆ ಮೇವು ಕೊಡೋದ್ರಿಂದ ಹಸುಗಳು ಮಲಗೋದಿಲ್ಲ. ಅವು ಅದೇ ರೊಟೀನ್ಗೆ ಫಿಕ್ಸ್ ಆಗಿಬಿಟ್ಟಿರ್ತವೆ. ಹಾಗಾಗಿ ನಾವು ಹಾಲು ಆದ ತಕ್ಷಣ ನಾವು ಹಸುಗಳಿಗೆ ಸೈಲೇಜ್ ಮೇವು ಕೊಡ್ತೀವಿ. ಅದ್ರ ಮೇಲೆ ಅವಕ್ಕೆ ಸೈಲೇಜ್ ಮೇವು ಒಂದು ಹಸುಗೆ ಎಷ್ಟಪ್ಪ ಅಂದರೆ 12-15 kgವರೆಗೂ ನಾವು ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ, ಇಷ್ಟೇ ಮೇವು ಅಂತೇಳಿ. ಹಾಗಾಗಿ ಒಂದು ಹಸುಗೆ 12-15 kg ಕೊಡ್ತೀವಿ. ಮತ್ತು ಹೊರಗಡೆ ಕಟ್ಟುವಂಥ ಹಸುಗಳಿಗೆ ಅವಕ್ಕೂ ಸ್ವಲ್ಪ ಇಲ್ಲೇ ಸ್ವಲ್ಪನೇ ಮೇವು ಹಾಕ್ತೀವಿ, ಅದಕ್ಕೂ ಹೆಚ್ಚಾಗಿ ಹಾಕೋಕ್ಕೆ ಹೋಗಲ್ಲ. ಶೆಡ್ಡಲ್ಲಿರುವಂಥ ಹಸುಗಳಿಗೆ ಮಾತ್ರ ನಾವು ತುಂಬ ಜಾಸ್ತಿ ಮೇವು ಕೊಡೋದು. ಹಸುಗಳಿಗೆ ನಾವು ಸೈಲೇಜ್ ಮೇವು ಕೊಟ್ಟಾದಮೇಲೆ ನಾವು ಮೇವು ಮೇಲೆ ಸೈಲೇಜ್ ಮೇವು ಇರುತ್ತಲ್ಲ ಅದ್ರ ಮೇಲೆ ಫೀಡ್ ಹಾಕ್ಬಿಡ್ತೀವಿ. ನಾವು ಕೊಡೋದೇ ಡ್ರೈ ಫೀಡು, ನೀರಲ್ಲೆಲ್ಲ ನೆನೆಹಾಕಲ್ಲ ಅಲ್ವಾ. ಹಾಗಾಗಿ ನಾವು ಹಾಕಿರೋ ಸೈಲೇಜ್ ಮೇಲೆ ನಾವು ಡ್ರೈ ಫೀಡ್ ಕೊಡ್ತೀವಿ. ಅದರಿಂದಾಗಿ ಹಸುಗಳು ನೇಪಿಯರ್ ಮಿಕ್ಸ್ ಆದರೂ ಸಹ ಯಾವುದೇ ಮೇವಿದ್ರೂ ಸಹ ಸಂಪೂರ್ಣವಾಗಿ ತಿನ್ನುತ್ತವೆ. ನಾವು ಫೀಡ್ ಜೊತೆಗೆ ಮಿನರಲ್ ಮಿಕ್ಸ್ಚರ್ ಸಹ ಹಾಕ್ತೀವಿ. ಆ ಮಿನರಲ್ ಮಿಕ್ಸ್ಚರು ಅಷ್ಟೇ ನಾವು ಫೀಡ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಹಾಕ್ಬಿಡ್ತಾರೆ. ಹಾಗಾಗಿ ಮಿನರಲ್ ಮಿಕ್ಸ್ಚರು, ಫೀಡು ಮತ್ತು ಸೈಲೇಜ್ TMR ಥರ ಇದ್ರ ಜೊತೆಗೆ ಒಣಮೇವೂ ಸಹ ಮಿಕ್ಸ್ ಮಾಡಿ ಕೊಡಬಹುದು. ಆದರೆ ನಾವು 12 ಗಂಟೆ ಹಂಗೆ ಹಾಕ್ತೀವಲ್ಲ, ಹಾಗಾಗಿ ಇವಾಗೇನು ಇದು ಒಣಮೇವೇನು ಕೊಡಲ್ಲ. ಸೈಲೇಜು ಮತ್ತು ಫೀಡು ಮತ್ತು ಮಿನರಲ್ ಮಿಕ್ಸ್ಚರ್ ಮಾತ್ರ ಕೊಡ್ತೀವಿ. ಮಿನರಲ್ ಮಿಕ್ಸ್ಚರ್ ಹಾಕೋದ್ರಿಂದ ಏನೇನು ಉಪಯೋಗ ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಸುಗಳು ಪೂರ್ತಿಯಾಗಿ ಮೇವು ತಿನ್ನಲು 1 ಗಂಟೆಯಿಂದ 1.5 ಗಂಟೆವರೆಗೂ ಇವಕ್ಕೆ ಟೈಮಿಂಗ್ಸ್ ಬೇಕಾಗುತ್ತೆ. ನಾವು ಹಾಲು ಕರೆಯೋಕ್ಕೆ 3/4 ಗಂಟೆ ಬೇಕು. ಏಕೆ ಅಂದರೆ 6 ಹಸು ಮಿಷಿನಲ್ಲಿ ಕರೆದು ಆಮೇಲೆ ಅದು ಕೈಯಲ್ಲಿ ಕರೆಯೋ ಹಸುಗಳು ಕರೆದು, ಇವಾಗ ಕರು ಹಾಕಿರೋದೊಂದು ಹಸು ಇದೆ ಅದು ಕೈಯಲ್ಲಿ ಕರೆದು ಅದನ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಅರ್ಧ ಗಂಟೆಯಿಂದ 3/4 ಗಂಟೆ ಆಗುತ್ತೆ. ಅದಾದಮೇಲೆ ನಾವು ಮೇವು ಹಾಕಿದ್ಮೇಲೆ 1.5 ಗಂಟೆವರೆಗೂ ನಿಂತೇ ಇರ್ತವೆ ನಮ್ಮ ಹಸುಗಳು. ಹಾಗಾಗಿ ಇವು ಮಲಗೋದೇ ಇಲ್ಲ. ಹಿಂಗೆಲ್ಲ ನೀಟಾಗಿ ಮೇವೆಲ್ಲನೂ ತಿನ್ಕೊಂಡಿರ್ತವೆ ನಮ್ಮ ಹಸುಗಳು 1.5 ಗಂಟೆ ಆದಮೇಲೆ. ಅದಾದಮೇಲೆ ಬಂದು ನಾವು ಹಗ್ಗ ಬಿಚ್ಚಿ ಬಿಟ್ಬಿಡ್ತೀವಿ. ನಮ್ಮ ಫಾರ್ಮ್ ಶೆಡ್ ಒಳಗಡೆ ಒಂದು ತೊಟ್ಟಿ ಇಟ್ಟಿದ್ದೀವಿ. ಹಸುಗಳೆಲ್ಲ ಬಿಟ್ಟ ತಕ್ಷಣ, ಯಾಕೆಂದರೆ ಫೀಡ್ ಡ್ರೈ ಕೊಟ್ಟಿರೋದಲ್ವಾ, ಹಾಗಾಗಿ ಅವು ಹೋಗಿ ಎಲ್ಲ ನೀರು ಕುಡಿತವೆ. ಮತ್ತು ಆವಾಗ ಹೋಗಿ ನೀರು ಕುಡಿಸ್ಬೇಕು ಅಂಥದ್ದು ಏನೂ ಇಲ್ಲ. ನಾವು ಶೆಡ್ಡಲ್ಲಿ ಅಲ್ಲೇ ಕಟ್ಟಿ ಹಸು ಸಾಕೋದಕ್ಕಿಂತ ಪೆಡಾಕ್ ಸಿಸ್ಟಮ್ ಸ್ವತಂತ್ರವಾಗಿ ಬಿಡೋ ಥರ ಮಾಡಿಕೊಂಡ್ರೆ ತುಂಬ ನಮಗೆ ಸಹಾಯ ಆಗುತ್ತೆ ಮತ್ತು ಟೈಮಿಂಗ್ ಸೇವ್ ಆಗುತ್ತೆ.
ನಿಮಗೇನಾದರೂ ನಮ್ಮ ಫಾರ್ಮ್ ಬಗ್ಗೆ ಕೊಟ್ಟಿಗೆ ಟೂರ್ ಬೇಕು ಅಂತ ಅಂದರೆ, ನಾವು ಬಳಸುವ ಡಿಪ್ ಬಗ್ಗೆ ಮಾಹಿತಿ ಬೇಕು ಅಂತ ಅಂದರೆ, ಹಾಗೆ PP ಸೊಲ್ಯೂಷನ್ ಬಗ್ಗೆ ಮಾಹಿತಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋ ಕರು ಬಗ್ಗೆ ಬೇಕಾ, ಕೊಟ್ಟಿಗೆ ಬಗ್ಗೆ ಬೇಕಾ, ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಎಂದು ತಿಳಿಸಿ. ನಾನು ಅದೇ ವಿಷಯದ ಬಗ್ಗೆ ನೆಕ್ಸ್ಟು ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ.